ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ನೀವು ಸೇರಿ ಟೋಲ್ ವಸೂಲಿ ಮಾಡೋಣ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಂತೆ ಜಗತ್ತು ತಲ್ಲಣಗೊಳ್ತು. ಯಾಕೆಂದರೆ ಅಲ್ಲಿ IRGC ಹಾರ್ಮೋಸಲ್ಲಿ ಟೋಲ್ ಕೊಡಬೇಕು ಅಂತ ಹೇಳಿದ್ದನ್ನು ಟ್ರಂಪ್ ವಿರೋಧಿಸ್ತಾರೆ. ಹಾಗೆಲ್ಲ ಮಾಡೋ ಹಾಗಿಲ್ಲ, ಸಂಪೂರ್ಣವಾಗಿ ಅದನ್ನು ಓಪನ್ ಮಾಡಬೇಕು, ಮುಕ್ತ ಸಂಚಾರಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಅವಕಾಶ ಕೊಡಬೇಕು, ಇಲ್ಲ ಅಂದರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೆದರಿಸ್ತಾರೆ ಅಂತ ಪಶ್ಚಿಮದ ದೇಶಗಳು, ಪೂರ್ವದ ದೇಶಗಳು, ಒಟ್ಟು ಪರ್ಷಿಯನ್ ಗಲ್ಫ್ ಮೇಲೆ ಆಧಾರಪಟ್ಟಿದ್ದ ದೇಶಗಳೆಲ್ಲ ಭಾವಿಸಿದ್ವು. ಆದರೆ ಟೋಲ್ ಕಲೆಕ್ಟ್ ಮಾಡೋ IRGCಯ ಐಡಿಯಾ ಚೆನ್ನಾಗಿದೆ, ನಾವು ಬಂದುಬಿಡ್ತೀವಿ, ಜೊತೆಗೆ ಕಲೆಕ್ಟ್ ಮಾಡಿಬಿಡೋಣ ಅಂದರು ಟ್ರಂಪು. ಆತ ಮಾತಾಡಿದ್ದು ತಮಾಷೆಗೆ ಆಗಿರಬಹುದು, ಆದರೆ ಅದು ತಾಗಬೇಕಾದ ಕಡೆಗೆ ತಾಕ್ತು. ನಾನಾ ದೇಶಗಳು ಆತಂಕಕ್ಕೀಡಾದವು. ಇನ್ನು IRGC ಇಡೀ ಸಮುದ್ರದಲ್ಲಿ ನಾವು ಮೈನ್ಸ್ ಹರಡಿದ್ದೀವಿ, ಹೀಗಾಗಿ ನೀವು ಸೇಫಾಗಿ ಹೋಗಬೇಕು ಅಂದರೆ ಲರಕ್ ದ್ವೀಪದ ಸಮೀಪದಲ್ಲೇ ಹೋಗಬೇಕು. ಹಂಗೆ ಹೋಗಬೇಕು ಅಂದರೆ ನಿಮ್ಮ ಹಡಗಲ್ಲಿನ ತೈಲಕ್ಕೆ ಪ್ರತಿ ಬ್ಯಾರಲ್ಗೆ $1 ಟೋಲನ್ನು ಕಟ್ಟಬೇಕು ಅಂತ ಅಪ್ಪಣೆ ಕೊಡಿಸ್ತು. ಅದನ್ನು ಚೈನಾದ ಯುವಾನ್ನಲ್ಲಿ ಪಾವತಿ ಮಾಡಬೇಕು ಅಂತ ಹೇಳ್ತು. ಇದನ್ನು ಕೇಳಿದ ಮೇಲೆ ಈ ಟೋಲ್ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಜಪಾನ್ ಹಾಗೂ ಯುರೋಪಿಯನ್ ಯೂನಿಯನ್ಗಳು ಹೇಳ್ತಾ ಇವೆ. ಇನ್ನು ಅಲ್ಲಿಂದ ಹೆಚ್ಚು ತೈಲವನ್ನು ತೆಗೆದುಕೊಳ್ಳುವ ಭಾರತ ಮತ್ತು ಚೈನಾಗಳು ಈ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಅವರಿಗೆ ಈ ಟೋಲ್ ಅಪ್ಲೈ ಆಗೋದಿಲ್ಲ. ಈ ಹಿಂದೆ ಕೂಡ ಭಾರತ ಇಲ್ಲಿ ಯಾವ ಟೋಲನ್ನು ಕಟ್ಟಿಲ್ಲ, ಮುಂದೆ ಕೂಡ ಅವರು ಕಟ್ಟೋದಿಲ್ಲ. ಟೋಲು ಭಾರತಕ್ಕೆ ಅಪ್ಲೈ ಆಗೋದಿಲ್ಲ ಅನ್ನೋ ಮಾತನ್ನು ಭಾರತದಲ್ಲಿನ ಇರಾನ್ನ ರಾಯಭಾರಿ ಕೂಡ ಹೇಳಿ ಆಗಿದೆ. ಹೀಗಾಗಿ ಭಾರತ ಚೈನಾಗಳು ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಇನ್ನು ಜಪಾನ್ ಪ್ರತಿನಿತ್ಯ ಈ ಮಾರ್ಗದ ಮೂಲಕ ಸುಮಾರು 2.36 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಅವರ ಒಟ್ಟು ತೈಲ ಬೇಡಿಕೆ ಏನಿದೆ ಅದರ 95% ಈ ಜಲಮಾರ್ಗದಿಂದಲೇ ಹೋಗುತ್ತೆ. ಹಾಗೆ ದಕ್ಷಿಣ ಕೊರಿಯಾದ 70% ಅಂದರೆ ಸುಮಾರು 1.7 ಮಿಲಿಯನ್ ಬ್ಯಾರಲ್ನಷ್ಟು ಪ್ರತಿನಿತ್ಯ ತೈಲ ಹಾರ್ಮೋಸ್ ಮೂಲಕ ದಕ್ಷಿಣ ಕೊರಿಯಾಗೆ ಸರಬರಾಜಾಗುತ್ತೆ. ಹಾಗೆ ಈ ಭಾಗದ ಬಹುತೇಕ ಎಲ್ಲ ದೇಶಗಳು ತೈಲಕ್ಕಾಗಿ, ನ್ಯಾಚುರಲ್ ಗ್ಯಾಸ್ಗಾಗಿ ಹಾರ್ಮೋಸ್ ಮೇಲೆ ಡಿಪೆಂಡ್ ಆಗಿವೆ. ಈಗ ಅವರು ಬ್ಯಾರಲ್ ಲೆಕ್ಕದಲ್ಲಿ ಟೋಲನ್ನು ಪಾವತಿಸಬೇಕಾಗಿ ಬರ್ತಾ ಇದೆ. ಇದನ್ನು ಮಾಡಬೇಡಿ, ಇದು ಸರಿಯಲ್ಲ ಅಂತ ಜಪಾನ್ನ ಪ್ರಧಾನಿ ತಕೈಚಿ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ಮಾತಾಡಿದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಇಡೀ ಜಗತ್ತಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ನೀವು ಸುಂಕ, ಟೋಲು ಇದನ್ನೆಲ್ಲ ವಸೂಲಿ ಮಾಡೋದು ಸರಿಯಲ್ಲ ಅಂತ ತಕೈಚಿ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಹೇಳಿದ್ದಾರೆ. ಆದರೆ ಟೋಲ್ ಕಲೆಕ್ಟ್ ಮಾಡೋ ನಿರ್ಧಾರ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರದ್ದಲ್ಲ, ಬದಲಿಗೆ IRGCಯದ್ದು. ಹೀಗಾಗಿ ಪೆಜೆಶ್ಕಿಯಾನ್ ಜೊತೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ. ಇದು ಪಶ್ಚಿಮ ಏಷ್ಯಾದಲ್ಲಿ ಸಾಕಷ್ಟು ದೇಶಗಳನ್ನು ತಲ್ಲಣಕ್ಕೆ, ಅಸಮಾಧಾನಕ್ಕೆ, ಅಸಹನೆಗೆ ತಳ್ತಾ ಇದೆ. ಅಷ್ಟೇ ಅಲ್ಲ, ಈ ಬಾರಿ ಇರಾನ್ ವಿರುದ್ಧ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕ ಜೊತೆ ನಿಲ್ಲಬೇಕಾದ ಅನಿವಾರ್ಯತೆಯನ್ನು ಈ ಟೋಲ್ ಸೃಷ್ಟಿ ಮಾಡುತ್ತಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಉಂಟಾಗ್ತಾ ಇವೆ. ಹಾಗಾದರೆ ಏನಿದು ಹಾರ್ಮೋಸ್ನ ಸಂಕಟ? ಇಲ್ಲಿ ಅಮೆರಿಕ ಆಡಿರೋ ಗೇಮ್ ಹೇಗಿದೆ, ಇದರಿಂದ ಆಗೋ ನಷ್ಟ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಜಾಗತಿಕ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಸರಬರಾಜಿನ ಲೈಫ್ ಲೈನ್ಗಳ ಪೈಕಿ ಒಂದು ಅಂದರೆ ತಪ್ಪಾಗುವುದಿಲ್ಲ. ಇರಾನ್ ವಿರುದ್ಧ ಅಮೆರಿಕ ಹಾಗೂ ಇಸ್ರೇಲ್ಗಳು ಯುದ್ಧ ನಡೆಸಿದ್ದ ಕಾಲದುದ್ದಕ್ಕೂ ಈ ಸ್ಟ್ರೈಟಲ್ಲಿ ಹಡಗುಗಳ ಸಂಚಾರ ತುಂಬಾನೇ ಕಡಿಮೆ ಆಯಿತು. ಹೀಗಾಗಿ ಜಾಗತಿಕವಾಗಿ ತೈಲ ಸರಬರಾಜಿನ ಕೊರತೆ ಉಂಟಾಯಿತು. ಸಾಕಷ್ಟು ದೇಶಗಳಲ್ಲಿ ಪೆಟ್ರೋಲ್ ಹಾಗೂ ಗ್ಯಾಸ್ ಸಮಸ್ಯೆ ತಲೆದೂರ್ತು, ಬೆಲೆ ಏರಿಕೆ ಆಯಿತು. ಭಾರತ ಕೂಡ ಗ್ಯಾಸ್ ಟ್ರಬಲ್ಗೆ ತುತ್ತಾಗಬೇಕಾಗಿ ಬಂತು. ಈ ಯುದ್ಧ ಹೆಚ್ಚು ದಿನ ನಡೆಯೋದಿಲ್ಲ ಅಂದ್ಕೊಂಡಿದ್ದ ಜಗತ್ತಿಗೆ ಯಾವಾಗ 1.5 ತಿಂಗಳಾದರೂ ಸಂಚಾರ ಸುಗಮ ಆಗಲಿಲ್ವೋ ಸಮಸ್ಯೆ ಸುಡೋದಕ್ಕೆ ಶುರು ಮಾಡ್ತು. ಅಷ್ಟರಲ್ಲೊಂದು ಕದನ ವಿರಾಮ ಉಂಟಾಗಿದೆ. ಮಾತುಕತೆಗಳಿಗೆ ಇರಾನ್ ಹಾಗೂ ಅಮೆರಿಕಾಗಳು ಸಿದ್ಧ ಆಗಿವೆ. ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಓಪನ್ ಮಾಡ್ತೀವಿ ಅಂತ ಇರಾನ್ ಹೇಳ್ತಿದ್ದಂತೆ ತೈಲದ ಬೆಲೆಯಲ್ಲಿ ಭಾರಿ ಕುಸಿತ ಕೂಡ ಕಂಡುಬಂತು. ಆದರೆ ಈಗ ಆ ಮಾರ್ಗವನ್ನು ಮತ್ತೆ ಮುಚ್ಚೋದಕ್ಕೆ ಇರಾನ್ ಹೋಗ್ತಾ ಇದೆ. ಅಲ್ಲಿ ಸಂಚರಿಸುವ ಹಡಗುಗಳಿಗೆ ಅವರು ಟೋಲನ್ನು ಫಿಕ್ಸ್ ಮಾಡಿದ್ದಾರೆ. ಮೊದಲಿಗೆ ಒಮನ್ ಜೊತೆ ಸೇರಿ 2 ದೇಶಗಳು ಇಲ್ಲಿ ಟೋಲ್ ಹಾಕ್ತೀವಿ ಅಂತ ಇರಾನ್ ಹೇಳ್ತು. ಆದರೆ ಜಾಗತಿಕ ಒತ್ತಡ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಮನದಲ್ಲಿಟ್ಟುಕೊಂಡು ಇರಾನ್ನ ಟೋಲ್ ಆಟದಲ್ಲಿ ನಾವಿಲ್ಲ ಅಂತ ಒಮನ್ ಹೇಳ್ಬಿಡ್ತು. ಸೊ ಈಗ ಇರಾನ್ ಒಂದೇ ಟೋಲ್ ಬಗ್ಗೆ ಮಾತಾಡ್ತಾ ಇದೆ. 1 ಬ್ಯಾರಲ್ಗೆ $1ನಷ್ಟು ಟೋಲನ್ನು ಕಟ್ಟಿ ಹಡಗುಗಳು ಮುಂದಕ್ಕೆ ಹೋಗಲಿ ಅಂತ ಇರಾನ್ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ನಿಮಗೊಂದು ಲೆಕ್ಕ ಹೇಳ್ಬಿಡ್ತೀನಿ ಕೇಳಿ. ಈಗ ಜಪಾನ್ಗೆ ತೈಲ ತುಂಬಿಕೊಂಡು ಒಂದು ಹಡಗು ಅರಬ್ ಬಂದರುಗಳಿಂದ ಹೊರಟು ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ 50,000 ಬ್ಯಾರಲ್ ಕ್ರೂಡ್ ಇದ್ರೆ ಪ್ರತಿ ಬ್ಯಾರಲ್ಗೆ $1ನಂತೆ 50,000 ಬ್ಯಾರಲ್ಗೆ $50,000 ಟೋಲನ್ನು ಕೊಟ್ಟು ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಆ ಹಡಗು ದಾಟಬೇಕಾಗತ್ತೆ. ಗೆಳೆಯರೆ, $50,000 ಅಂದರೆ ಭಾರತೀಯ ಕರೆನ್ಸಿಲಿ 46 ಲಕ್ಷ ರೂಪಾಯಿ. ಅದೇ ಜಪಾನ್ ಕರೆನ್ಸಿಯ ಲೆಕ್ಕ ತಗೊಂಡ್ರೆ 79,35,000 ಎನ್ ಆಗುತ್ತೆ. ಪ್ರತಿನಿತ್ಯ ಜಪಾನ್ಗೆ 23,60,000 ಬ್ಯಾರಲ್ನಷ್ಟು ತೈಲ ಹೋದರೆ
ಇಲ್ಲಿ 23,60,000 ಟೋಲನ್ನು ಜಪಾನ್ ಇರಾನ್ಗೆ ಕೊಡಬೇಕಾಗಿ ಬರುತ್ತೆ. ಅಲ್ಲಿಗೆ ಕಚ್ಚಾ ತೈಲದ ಬೆಲೆ ಸುಖ ಸುಮ್ಮನೆ ಬ್ಯಾರಲ್ಗೆ $1 ಹೆಚ್ಚಾದಂತಾಗತ್ತೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದ ಯುರೋಪ್ಗೆ ಪ್ರತಿನಿತ್ಯ 6 ಲಕ್ಷ ಬ್ಯಾರಲ್ನಷ್ಟು ತೈಲ ಸರಬರಾಜಾಗುತ್ತೆ. ಸೊ ಇಲ್ಲಿ ಪ್ರತಿನಿತ್ಯ ಯುರೋಪ್ $6 ಲಕ್ಷ ಟೋಲನ್ನು ಕಟ್ಟಬೇಕು. ಈ ಪ್ರಮಾಣ ಹೆಚ್ಚಾದರೆ ಇನ್ನಷ್ಟು ಹಣ ಅಲ್ಲಿ ಟೋಲ್ ರೂಪದಲ್ಲಿ ಹೋಗುತ್ತೆ. ಗೆಳೆಯರೆ, ಸಮುದ್ರ ಮಾರ್ಗ ಅನ್ನೋದು ಯಾರೊಬ್ಬರಿಗೂ ಸೇರಿದ್ದಲ್ಲ. ಅಲ್ಲಿ ಸ್ವತಂತ್ರವಾಗಿ ನ್ಯಾವಿಗೇಟ್ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಹೀಗಾಗಿ ಸಮುದ್ರ ಮಾರ್ಗಕ್ಕೆ ಯಾವುದೇ ಟೋಲ್ ಆಗಲಿ ಮತ್ತೊಂದಾಗಲಿ ವಿಧಿಸೋದು ಸರಿಯಲ್ಲ. ಅಂತಾರಾಷ್ಟ್ರೀಯ ಕಾನೂನು ಎಲ್ಲ ದೇಶಗಳ ವ್ಯಾಪಾರಿ ಹಡಗುಗಳಿಗೂ ಮುಕ್ತವಾಗಿ ಸಂಚರಿಸುವ ಹಕ್ಕನ್ನು ಕೊಟ್ಟಿದೆ. ಇಲ್ಲಿ ಇದಕ್ಕಾಗಿಯೇ UN ಕನ್ವೆನ್ಷನ್ ಆನ್ ದ ಲಾ ಆಫ್ ಸಿ ಇದೆ. ಅದರ ಪ್ರಕಾರ ಸಮುದ್ರ ತಟದಲ್ಲಿನ ಯಾವುದೇ ದೇಶದ ಮುಖ್ಯ ಭೂಮಿಯಿಂದ 200 ಮೈಲಿಗಳಷ್ಟು ದೂರದವರೆಗೆ EEZ ಅಂದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇರುತ್ತೆ. ಆ ನೀರಿನ ಒಳಗೆ ಮೀನುಗಾರಿಕೆ ಹಾಗೆ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನು ಆ ದೇಶಗಳು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ದಾಟಿದರೆ ಉಳಿದ ಸಮುದ್ರ ಅಂತಾರಾಷ್ಟ್ರೀಯ ಜಲ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಅಲ್ಲಿ ವಿದೇಶಿ ವ್ಯಾಪಾರಿ ಹಡಗುಗಳು ಜಲಸಂಧಿಗಳಲ್ಲಿ ಮುಕ್ತವಾಗಿ ಸಂಚರಿಸೋದಕ್ಕೆ ಅವಕಾಶ ಕೂಡ ಇರುತ್ತೆ. ಜಲಸಂಧಿಗಳು ಯಾವುದೇ ದೇಶದ ಟೆರಿಟೋರಿಯಲ್ ವಾಟರ್ ಝೋನ್ನಲ್ಲಿ ಇದ್ದರೂ ಕೂಡ ಅದು ಅಂತಾರಾಷ್ಟ್ರೀಯ ಅನ್ನಿಸ್ಕೊಳ್ಳುತ್ತೆ ಹೊರತು ಅದರ ಮೇಲೆ ದಡದಲ್ಲಿನ ಯಾವ ದೇಶವೂ ಆಧಿಪತ್ಯವನ್ನು ಸಾಧಿಸುವ ಹಾಗಿಲ್ಲ. ಹೀಗಾಗಿ ಹಾರ್ಮೋಸಲ್ಲಿ ಸಂಚಾರ ಮುಕ್ತವಾಗಿರಬೇಕು. ಯಾವುದೇ ತೆರಿಗೆಗಳು ಸುಂಕಗಳಲ್ಲಿ ವಿಧಿಸೋದಕ್ಕೆ ಬರೋದಿಲ್ಲ ಅಂತ ಯುರೋಪಿಯನ್ ಯೂನಿಯನ್ನ ವಕ್ತಾರ ಅನೌರ್ ಎಲ್ ಅನೌನಿ ಹೇಳಿದ್ದಾರೆ. ಇದು ಯುರೋಪ್ ಮತ್ತು ಜಪಾನ್ಗಳಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದ ಹೋಗುವ ಎಲ್ಲ ದೇಶಗಳ ಹಡಗುಗಳಿಗೆ ಕೂಡ ಅನ್ವಯ ಆಗುತ್ತೆ. ಹೀಗಾಗಿ ಟೋಲ್ ಇಲ್ಲಿ ಮುಂದುವರೆದರೆ ಅದನ್ನು ವಿರೋಧಿಸುವ ದೇಶಗಳ ಕೂಟವೊಂದು ಇಷ್ಟರಲ್ಲೇ ರಚನೆಯಾಗುವ ಸಾಧ್ಯತೆ ಕೂಡ ಇದೆ. ಗೆಳೆಯರೆ, ಹಾಗಂತ ಯಾವುದೇ ಸಮುದ್ರ ಮಾರ್ಗದಲ್ಲಿ ಕೂಡ ಈಗ ಟೋಲನ್ನು ವಿಧಿಸ್ತಲೇ ಇಲ್ವಾ? ಯಾಕಿಲ್ಲ? ಸ್ವೇಜ್ ಕೆನಾಲಲ್ಲಿ ಒಂದು ಹಡಗಿಗೆ ಸುಮಾರು $1.5 ಲಕ್ಷದಿಂದ $5 ಲಕ್ಷ ವರೆಗೆ ಟೋಲನ್ನು ಕಲೆಕ್ಟ್ ಮಾಡ್ತಾರೆ. ದೊಡ್ಡ ಹಡಗುಗಳಿಗೆ ಆ ಟೋಲ್ ಶುಲ್ಕ ಇನ್ನಷ್ಟು ಹೆಚ್ಚು ಕೂಡ ಆಗುತ್ತೆ. ಇಲ್ಲಿ ಸ್ವೇಜ್ ಕೆನಾಲ್ ನೆಟ್ ಟನೇಜ್ನ ಆಧಾರದಲ್ಲಿ ಟೋಲನ್ನು ಕಲೆಕ್ಟ್ ಮಾಡುತ್ತೆ. ಎವರ್ಗ್ರೀನ್ ಅಂಥ ದೊಡ್ಡ ಹಡಗುಗಳಿಗೆ ಟೋಲ್ ಶುಲ್ಕ ಸಹಜವಾಗಿ ಹೆಚ್ಚು ಕೂಡ ಇರುತ್ತೆ. ಹಾಗೆ ನೋಡಿದರೆ ಸ್ವೇಜ್ ಕೆನಾಲ್ನಿಂದ ಈಜಿಪ್ಟ್ಗೆ ಪ್ರತಿದಿನ $15-20 ಮಿಲಿಯನ್ ಲಾಭ ಆಗ್ತಾ ಇದೆ. ಇನ್ನು ಇದೇ ರೀತಿ ಪನಾಮಾ ಕೆನಾಲಲ್ಲಿ ಕೂಡ ಟೋಲ್ ಕಲೆಕ್ಷನ್ ಮಾಡ್ತಾರೆ. ಅಲ್ಲಿ ಸಣ್ಣ ಹಡಗುಗಳಿಗೆ $15,000 ಟೋಲನ್ನು ವಿಧಿಸ್ತಾ ಇದ್ದರೆ ದೊಡ್ಡ ಹಡಗುಗಳಿಗೆ $4.5 ಲಕ್ಷ ಟೋಲನ್ನು ವಿಧಿಸಲಾಗುತ್ತೆ. ಸೊ ಈ ಮಾರ್ಗದಲ್ಲಿ ಟೋಲನ್ನು ತಗೋಬಹುದಾದರೆ ಹಾರ್ಮೋಸಲ್ಲಿ ಯಾಕೆ ತಗೋಬಾರ್ದು ಅನ್ನೋ ಮಾತುಗಳನ್ನು ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಆದರೆ ಈ ಸ್ವೇಜ್ ಮತ್ತು ಪನಾಮಾ ಕೆನಾಲ್ಗಳಿವೆ ನೋಡಿ, ಅವು ನೈಸರ್ಗಿಕ ಕೆನಾಲ್ಗಳಲ್ಲ, ಮಾನವ ನಿರ್ಮಿತ ಕೆನಾಲ್ಗಳು. ಇಲ್ಲಿ ಪನಾಮಾ ಕೆನಾಲ್ಗಾಗಿ ಅಮೆರಿಕ ಹಣ ಹೂಡಿಕೆ ಮಾಡಿದರೆ ಸ್ವೇಜ್ ಕೆನಾಲನ್ನು ಬ್ರಿಟನ್ ಮತ್ತು ಫ್ರಾನ್ಸ್ಗಳು ನಿರ್ಮಾಣ ಮಾಡಿದ್ವು. ಸೊ ಅದು ಮಾನವ ನಿರ್ಮಿತ. ಸ್ವಾಭಾವಿಕ ಮಾರ್ಗಗಳನ್ನು ತಪ್ಪಿಸಿ ಶಾರ್ಟ್ ಕಟ್ಗಳನ್ನು ಏರ್ಪಡಿಸ್ಕೊಳ್ಳೋದಕ್ಕಾಗಿ ಈ ಮಾರ್ಗಗಳನ್ನು ರಚಿಸಲಾಯಿತು. ಇಲ್ಲಿ ಸಂಚರಿಸೋದ್ರಿಂದ ಹಡಗುಗಳಿಗೆ ಪ್ರಯಾಣದ ಸಮಯ ಮತ್ತು ಇಂಧನದ ವೆಚ್ಚ ಎರಡೂ ಕಡಿಮೆ ಆಗುತ್ತೆ. ಹೀಗಾಗಿ ಇಲ್ಲಿ ಟೋಲನ್ನು ಕಲೆಕ್ಟ್ ಮಾಡ್ತಾರೆ. ಅದಕ್ಕೊಂದು ಅರ್ಥ ಇದೆ. ಆದರೆ ಹಾರ್ಮೋಸ್ ಅನ್ನೋದು ಹಾಗಲ್ಲ. ಇನ್ನು ಹಾರ್ಮೋಸ್ ಥರಾನೇ ಇರೋ ಇನ್ನೂ ಸಾಕಷ್ಟು ಜಲಸಂಧಿಗಳು ನಮ್ಮಲ್ಲಿವೆ. ಇರಾನ್ ಹಾರ್ಮೋಸಲ್ಲಿ ಟೋಲ್ ಕೊಡಿ ಅಂತ ಕೇಳಿದರೆ ನಾಳೆ ಸಿಂಗಪೂರ್, ಮಲೇಷಿಯಾ ಅಥವಾ ಇಂಡೋನೇಷ್ಯಾಗಳು ಮಲಕ್ಕಾ ಜಲಸಂಧಿಲಿ ಅಡ್ಡ ಹಾಕ್ಕೊಂಡು ಇಲ್ಲೂ ಟೋಲ್ ಕಟ್ಟಿ ಮುಂದಕ್ಕೆ ಹೋಗಿ ಅಂತ ಹೇಳಬಹುದು. ಯೆಮನ್, ಜಿಬೂಟಿ ಅಥವಾ ಎರಿತ್ರಿಯಾಗಳು ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ಗೆ ಟೋಲ್ ಕೊಡಿ ಅಂತ ಕೇಳಬಹುದು. ಸ್ಟ್ರೈಟ್ ಆಫ್ ಟೈರಾನ್ನಲ್ಲಿ ಈಜಿಪ್ಟ್ ಅಥವಾ ಸೌದಿ ಟೋಲ್ ಕೇಳಬಹುದು. ಇನ್ನು ಸುಂದಾ ಸ್ಟ್ರೈಟ್ನಲ್ಲಿ ಇಂಡೋನೇಷ್ಯಾ, ಜಿಬ್ರಾಲ್ಟರಲ್ಲಿ ಬ್ರಿಟನ್ ಅಥವಾ ಮೊರಾಕೋ, ಸ್ಟ್ರೈಟ್ ಆಫ್ ಡ್ರೋವರಲ್ಲಿ ಫ್ರಾನ್ಸ್ ಅಥವಾ ಲಂಡನ್, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟು ದೇಶಗಳು ಸುಖ ಸುಮ್ಮನೆ ಹಡಗುಗಳ ಮೇಲೆ ಟೋಲ್ ವಿಧಿಸ್ತಾ ಹೋಗೋ ಅವಕಾಶ ಇಲ್ಲಿರುತ್ತೆ. ಹೀಗಾಗಿನೇ ಇದಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನು ಮಾಡಿದ್ದಾರೆ. ನೈಸರ್ಗಿಕ ಸ್ಟ್ರೈಟ್ಗಳಲ್ಲಿ ಫ್ರೀ ನ್ಯಾವಿಗೇಷನ್ ಇರಬೇಕು ಅಂತ ಆ ಕಾನೂನುಗಳು ಹೇಳುತ್ತವೆ. ಈ ಹಾರ್ಮೋಸ್ ಕೂಡ ಇರಾನ್ ದುಡ್ಡು ಖರ್ಚು ಮಾಡಿ ನಿರ್ಮಾಣ ಮಾಡಿರೋದಲ್ಲ, ಬದಲಾಗಿ ಅದು ಸ್ವಾಭಾವಿಕವಾಗಿ ನಿರ್ಮಾಣ ಆಗಿದೆ. ಸೊ ಇದರ ಮೇಲೆ ಇರಾನ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಇಡೀ ಜಗತ್ತಿಗಿದೆ ಅಂತ ಯುರೋಪ್ ಇಲ್ಲಿ ಪ್ರತಿಪಾದಿಸ್ತಾ ಇದೆ. ಅವ್ರು ಹಿಂಗೆ ಹೇಳಲಿ ಅಂತಲೇ ಬಹುಶಃ ಟ್ರಂಪ್ ಕೂಡ ಕಾಯ್ತಾ ಇದ್ರು ಅನ್ಸುತ್ತೆ. ಗೆಳೆಯರೆ, ಟ್ರಂಪ್ ಎಷ್ಟೇ ಬೇಡಿದ್ರು, ಬಾಯಿ ಬಡ್ಕೊಂಡ್ರು, ಯುರೋಪಿಯನ್ ಯೂನಿಯನ್ ಆಗಲಿ, ನ್ಯಾಟೋ ದೇಶಗಳಾಗಲಿ, ಜಪಾನ್, ಸೌತ್ ಕೊರಿಯಾ ಯಾರೂ ಕೂಡ ಇರಾನ್ ವಿರುದ್ಧ ಅಮೆರಿಕಾದ ಸಹಾಯಕ್ಕೆ ಬರಲಿಲ್ಲ. ಯುದ್ಧ ನೌಕೆಗಳನ್ನು, ಯುದ್ಧ ವಿಮಾನಗಳನ್ನು, ಆಯುಧಗಳನ್ನು ಕಳುಹಿಸಿಕೊಡೋ ಮನಸ್ಸು ಕೂಡ ಮಾಡಲಿಲ್ಲ. ಹೀಗಾಗಿನೇ ಟ್ರಂಪ್ ಇಲ್ಲಿ
ಟೋಲ್ ಹುಚ್ಚನ್ನು ಇರಾನಿಗೆ ಹತ್ತಿಸಿದ್ರು. ಇರಾನ್ಗೂ ಕೂಡ ಇದು ಸಿಂಪಲ್ ಆಗಿ ಹಣ ಮಾಡಬಹುದಾದ ಮಾರ್ಗ ಅನ್ನಿಸ್ತು. ಯಾಕೆಂದರೆ ಈ ಮಾರ್ಗದಲ್ಲಿ ಪ್ರತಿನಿತ್ಯ ಕನಿಷ್ಠ ಅಂದರೂ ಕೂಡ 20 ರಿಂದ 21 ಮಿಲಿಯನ್ ಅಂದರೆ ಸರಿಸುಮಾರು 2 ಕೋಟಿ ಬ್ಯಾರಲ್ನಷ್ಟು ತೈಲ ಸರಬರಾಜಾಗುತ್ತೆ. ಇಲ್ಲಿ ಪ್ರತಿ ಬ್ಯಾರಲ್ಗೆ $1 ಅಂದರೂ ಕೂಡ ಬರೀ ತೈಲ ಹಡಗುಗಳಿಂದ ಸಂಗ್ರಹ ಆಗೋ ಹಣನೇ ಪ್ರತಿನಿತ್ಯ ಸುಮಾರು $2 ಕೋಟಿ ವರೆಗೆ ಆಗತ್ತೆ. ಇದಲ್ಲದೆ ಈ ಮಾರ್ಗದಲ್ಲಿ ಜಗತ್ತಿನ ಒಟ್ಟು ಬಳಕೆಯ 20 ರಿಂದ 22% ಗ್ಯಾಸ್ ಕೂಡ ಸರಬರಾಜಾಗುತ್ತೆ. ಅದರ ಮೇಲೂ ಇವರು ಟೋಲನ್ನು ವಸೂಲು ಮಾಡ್ತಾ ಹೋದರೆ ಇರಾನ್ ಪ್ರತಿನಿತ್ಯ ಕಡಿಮೆ ಅಂದರೂ $4 ಕೋಟಿ ನಷ್ಟು ಹಣವನ್ನು ಟೋಲ್ ಮೂಲಕವೇ ಸಂಗ್ರಹಿಸಿ ಬಿಡೋ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ಇರಾನ್ ತೈಲವನ್ನು ಯಾರಿಗೂ ಮಾರಾಟ ಮಾಡಬಾರದು ಅಂತ ಅಮೆರಿಕ ನಿರ್ಬಂಧವನ್ನು ವಿಧಿಸಿದೆಯಲ್ಲ, ಆ ನಿರ್ಬಂಧಗಳನ್ನು ಮೀರಿ ಕೂಡ ಇರಾನ್ ಕೋಟ್ಯಂತರ ಡಾಲರ್ ಹಣವನ್ನು ಪ್ರತಿನಿತ್ಯ ಗಳಿಸೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಹೀಗಾಗಿನೇ ಲರಕ್ ದ್ವೀಪಗಳ ಬಳಿಗೆ ಹಡಗುಗಳನ್ನು ಡೈವರ್ಟ್ ಮಾಡಿಸ್ಕೊಂಡು ಟೋಲ್ ಕಟ್ಟಿ ಮುಂದೆ ಹೋಗಿ ಅಂತ ಇರಾನ್ ಹೇಳೋದಕ್ಕೆ ಶುರು ಮಾಡಿದೆ. ಈಗ ಜಗತ್ತು ಟೋಲ್ ತಗೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾ ಇದೆ. ಈ ಟೋಲ್ ಅನ್ನೋದು ನಾಳೆ ಯುರೋಪ್ ಹಾಗೂ ಜಪಾನ್ ಅಂಥ ದೇಶಗಳು ಇರಾನ್ ವಿರುದ್ಧ ಅಮೆರಿಕಾದ ಪರ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಆಶ್ಚರ್ಯ ಪಡಬೇಕಿಲ್ಲ. ಈಗಾಗಲೇ ಅಮೆರಿಕಾದ ಸೆಂಟ್ರಲ್ ಕಮಾಂಡ್ಗೆ 50,000 ಹೆಚ್ಚುವರಿ ಸೈನಿಕರನ್ನು ನಿಯೋಜನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಟ್ರೂಪ್ಗಳು ಅಮೆರಿಕಾದಿಂದ ಹೊರಟಿವೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆ ಈಗಾಗಲೇ ಇರುವ 50,000 ಟ್ರೂಪ್ ಕೂಡ ಅಲ್ಲಿ ಸೇರಿದರೆ ಇರಾನ್ ವಿರುದ್ಧ ಅಮೆರಿಕ ಗ್ರೌಂಡ್ ಅಟ್ಯಾಕ್ಗೆ ಬೇಕಾಗಿರುವಷ್ಟು ಸೈನಿಕರನ್ನು ಒಗ್ಗೂಡಿಸಿದಂತಾಗುತ್ತೆ. ಇದೇ ಸಮಯಕ್ಕೆ ಟೋಲ್ಗೆ ಹೆದರಿ ಆದರೂ ಯುರೋಪ್ ಹಾಗೂ ಇನ್ನಿತರೆ ದೇಶಗಳಲ್ಲಿಗೆ ತಮ್ಮ ನೌಕಾಪಡೆಗಳನ್ನು ಕಳುಹಿಸಿಕೊಟ್ರೆ ಅದು ಅಮೆರಿಕಾಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತೆ. ಇನ್ನು ಅಲ್ಲಿ ಸಂಧಾನದ ಮಾತುಕತೆಗಳು ಕೂಡ ಇವತ್ತು ನಡಿಬೇಕು. ಅದು ಯಶಸ್ಸನ್ನು ಪಡ್ಕೊಳ್ಳದೇ ಇದ್ದರೆ ಅಲ್ಲಿ ಈ ಹಾರ್ಮೋಸ್ ಇನ್ನಷ್ಟು ದಿನಗಳ ಕಾಲ ಮುಚ್ಚಿಕೊಳ್ಳುತ್ತೆ. ತೈಲ ಮತ್ತು ಗ್ಯಾಸ್ ಸಮಸ್ಯೆ ಹೀಗೆ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಕೂಡ ಇರುತ್ತೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.